ಬೇಕು ಮತ್ತು ಸಂತೋಷ ಪಡಬೇಕು. ಸರ್ಕಾರದ ನಿರ್ಧಾರ ಬಹಳ ಒಳ್ಳೆ ನಿರ್ಧಾರ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಎಷ್ಟು ಚಂದ MOU ಮಾಡಿದ್ದಾರೆ ಅಂತಂದ್ರೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನಮ್ದು ಏನು ಬೀಮ್ ಸೆಟಪ್ ಐತಿಲ್ಲ, ಇದಕ್ಕೆ ಏನೂ ತೊಂದರೆ ಮಾಡೋಂಗಿಲ್ಲ. ಇಲ್ಲಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಲ್ಲ ಅವುಗಳನ್ನೆಲ್ಲ ನಾವು ಫಾಲೋ ಮಾಡ್ತೀವಿ. ಇದರದ್ದು ಇಂಟೆಗ್ರಿಟಿಗೆ ಯಾವುದೇ ಏನಂತಂದ್ರೆ ಹಾರು ಮಾಡೋಂಗಿಲ್ಲ. ಎಲ್ಲ ಕಂಡೀಷನ್ಗಳನ್ನು ಹಾಕಿ ಏನಂತಂದ್ರೆ ಸ್ವಸಂತೋಷದಿಂದ ಬೀಮ್ಸ್ನಲ್ಲಿ ಏನಂತಂದ್ರೆ ಬರುವ ರೋಗಿಗಳಿಗೆ ನಾವು ಫ್ರೀ ಆಫ್ ಕಾಸ್ಟ್ನಲ್ಲಿ ಏನಂತಂದ್ರೆ ಸೇವೆ ಮಾಡ್ತೀವಿ ಅಂತ ತಿಳ್ಕೊಂಡು ಒಪ್ಕೊಂಡು KL ಅವರು ಏನಂತಂದ್ರೆ ಮುಂದೆ ಬಂದಿದ್ದಾರೆ ಅಂತಂದ್ರೆ ನಾವು ಏನಂತಂದ್ರೆ ಆಸ್ ಎ ಬೀಮ್ಸ್ದಲ್ಲಿ ಏನಂತಂದ್ರೆ ನಾವು ಸಂತೋಷ ಪಡ್ತೀವಿ ಮತ್ತು ಖುಷಿ ಪಡ್ತೀವಿ. ಇಲ್ಲೆಲ್ಲ ರೋಗಿಗಳಿಗೆ ಇನ್ನಷ್ಟು ಸೇವೆ ಸಿಗ್ತದೆ ಅಂತ ತಿಳ್ಕೊಂಡು ಆ ಭರವಸೆ ನಮ್ಮಲ್ಲಿ ಖಂಡಿತವಾಗಿದೆ ಸರ್. ಆ ಕೆಲಸವನ್ನು ಮಾಡಿದಂಥ ತಮಗೆ ಏನಂತಂದ್ರೆ ಬೀಮ್ ಸಂಸ್ಥೆ ಪರವಾಗಿ ಅತ್ಯಂತ ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಆಸಿಫ್ ಸೇಠ್ ಸಾಹೇಬರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಏನಂತಂದ್ರೆ ಆಸಿಫ್ ಸೇಠ್ ಸಾಹೇಬರು, ಪ್ರಭಾಕರ್ ಕೋರೆ ಸಾಹೇಬರು, ಅಶೋಕ್ ಕುಮಾರ್ ಶೆಟ್ಟಿ ಸರು, ಆನಂತರ ಎಲ್ಲ ಡೈರೆಕ್ಟರು ಹಾಗೂ ಎಲ್ಲ HODಗಳು ಹಾಗೂ ಎಲ್ಲ ಸಂಸ್ಥೆಯ ಬೋಧಕೇತರ ಸಿಬ್ಬಂದಿ ಎಲ್ಲರೂ ಬಂದು ಏನಂತಂದ್ರೆ ಈ ಕಾರ್ಯಕ್ರಮವನ್ನು ಏನಂತಂದ್ರೆ ಅತ್ಯಂತ ಶೋಭೆ ತಂದಿದ್ದೀರಿ. ಬಹಳ ಸಂತೋಷ ಆಯಿತು, ಖುಷಿ ಆಯಿತು. ಮೋಸ್ಟ್ಲಿ ಬೀಮ್ಸ್ ಹಿಸ್ಟ್ರಿ ಒಳಗೆ ಏನಂತಂದ್ರೆ ಇದೊಂದು ಈ ಇತಿಹಾಸ ದಿನವನ್ನು ನಾವು ಯಾವಾಗಲೂ ಏನಂತಂದ್ರೆ ನೆನ್ಪಿಡ್ತೀವಿ. ಒಟ್ಟಿನಲ್ಲಿ ಮೇನ್ ಮೋಟೋ ಏನು ಅಂತಂದ್ರೆ ರೋಗಿಗಳಿಗೆ ಏನಂತಂದ್ರೆ ಸೇವೆ ಸಿಗಬೇಕು ಅನ್ನೋದೇ ನಮ್ಮದು ಮುಖ್ಯ ಉದ್ದೇಶ. ಇಲ್ಲಿ ಆ ಉದ್ದೇಶ ಏನಂತಂದ್ರೆ ಸಫಲ ಆಗುವಲ್ಲಿ ಮತ್ತೊಂದು ಒಳ್ಳೆಯ ಹೆಜ್ಜೆಯನ್ನು, ಒಳ್ಳೆಯ ನಿರ್ಧಾರವನ್ನು ಇವತ್ತು ನಾವು ಮಾಡಿದ್ವಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ KLEಯ ಕಿರಿಯ ವೈದ್ಯರುಗಳಿಗೆ, ಎಲ್ಲ ಸಿಬ್ಬಂದಿಯವರಿಗೆ ಹಾಗೂ ಎಲ್ಲ ಬೀಮ್ ಸಿಬ್ಬಂದಿಯವರಿಗೆ ಅತ್ಯಂತ ತುಂಬ ಹೃದಯದ ಧನ್ಯವಾದಗಳನ್ನು ಸರ್. ಓಪನ್ ಸರ್ ಅಶೋಕ್ ಸರ್ ಈ ಕಡೆ ಇವತ್ತು ಬೆಳಗಾವಿ ಇತಿಹಾಸದಲ್ಲಿ ಇದೊಂದು ಐತಿಹಾಸಿಕ ನಿರ್ಣಯ ಅನ್ಬೋದು. ಬೆಳಗಾವಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಡ ಆಗಿ 2 ವರ್ಷ ಆಯಿತು. ಆದರೆ ಡಾಕ್ಟರ್ಗಳ ಕಮ್ಮಿ ಇರೋದ್ರಿಂದ ಈ ಆಸ್ಪತ್ರೆಗೆ ಸಂಪೂರ್ಣವಾಗಿ ನಡೆಸಲಿಕ್ಕೆ ಆಗ್ತಿರಲಿಲ್ಲ ಸರ್ಕಾರಕ್ಕೆ. ಇದನ್ನು ಮನಗೊಂಡು KLE ಸಂಸ್ಥೆಯವರು ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ. ನಮ್ಮ ಡಾಕ್ಟರ್ಸ್ ಬಂದು ಇಲ್ಲಿ ಪೂರ್ಣ ಸೇವೆ ಕೊಡ್ತೀವಿ, ನಿಮ್ಮ ಕಾಯ್ದೆ ಪ್ರಕಾರ ನೀವೇನು ಕಾಯ್ದೆ ಅದಾವ ಅದನ್ನೆಲ್ಲ ಸಂಪೂರ್ಣವಾಗಿ ನಾವು ಒಪ್ಕೊಳ್ತಾ ಇದ್ದೀವಿ. ಅದಕ್ಕೆ ಇವತ್ತು ಒಡಂಬಡಿಕೆ ಮಾಡಿ ನಮ್ಮ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಎಲ್ಲ ಇಲ್ಲಿ ಸೇವೆಗೆ ಬರ್ತಾ ಇದ್ದಾರೆ. ಅದಕ್ಕೆ ನಾವು ಸಂಪೂರ್ಣವಾಗಿ ಅದನ್ನು ಫ್ರೀ ಸರ್ವಿಸ್ ಅಂತ ಕೊಡೋದು ನಮ್ಮ ಮ್ಯಾನೇಜ್ಮೆಂಟ್ ಅವರು ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಉತ್ತರದ ಜನಪ್ರಿಯ ಶಾಸಕರಾದ ಸೇಠ್ ಅವರು ಬಂದಿದ್ದಾರೆ, ಮಾನ್ಯ ಡೈರೆಕ್ಟರ್ ಆದ ಡಾಕ್ಟರ್ ಶೆಟ್ಟಿ ಅವರಿದ್ದಾರೆ, KLE ಸಂಸ್ಥೆಯ ವೈಸ್ ಚಾನ್ಸಲರ್ ಆದ ಇವರು ನಂದಿ ಅವರಿದ್ದಾರೆ, ಆಮೇಲೆ ಮೆಡಿಕಲ್ ಡೈರೆಕ್ಟರ್ ಆದ ಮಾನ್ಯ ದಯಾನಂದ್ ಅವರಿದ್ದಾರೆ. ಮತ್ತು ಅವರ ಸಮ್ಮುಖದಲ್ಲಿ ನಾವು ಇದನ್ನು MOU ಸೈನ್ ಮಾಡಿದ್ದೀವಿ. ಇದೊಂದು ಅದೇ ಹೇಳಿದೆ, ಇಷ್ಟೆಲ್ಲ ಬಿಲ್ಡಿಂಗ್ ಕಟ್ಟಿ ಸರ್ಕಾರ ದುಡ್ಡು ಅಂದರೆ ಜನರ ದುಡ್ಡು, ಆದರೆ ಜನರಿಗೆ ಸೇವೆ ಆಗಬೇಕಂತ ನಮ್ಮ ಇಚ್ಛೆ ಅದ. ಅದನ್ನು ನಾವು ನಿಸ್ವಾರ್ಥವಾಗಿ ಸೇವೆ ಮಾಡ್ತೇವೆ ಅಂತ ಈ ಸಮಯದಲ್ಲಿ ಹೇಳಿ ಬಯಸ್ತಾ ಇದ್ದೇವೆ. ಸರ್ವಿಸ್ ಯಾವಾಗಿಂದ ಸ್ಟಾರ್ಟ್? ನಾಳೆಯಿಂದ ಶುರು. ನಾಳೆಯಿಂದ ಹಬ್ಬ ಮುಗಿದ್ಮ್ಯಾಗ ಅಂದರೆ ಇನ್ನೂ ಇಲ್ಲೇ ಎಕ್ವಿಪ್ಮೆಂಟು ಅವು ಇಲ್ಲ. ಇಕ್ವಿಪ್ಮೆಂಟ್ ಯಾವ್ದಾವು ಇಲ್ಲಿ ಮಾಡ್ತೀವಿ, ಯಾವ ಎಕ್ವಿಪ್ಮೆಂಟ್ ಇಲ್ಲ ಅದನ್ನು ಅವ್ರು ಪರ್ಮಿಷನ್ ಕೊಟ್ಟರೆ ಆ ಕಡೆ ಒಯ್ತೀವಿ. ಎಲ್ಲಿವರೆಗೆ ಒಡಂಬಡಿಕೆ ಇರುತ್ತೆ? ಎಲ್ಲರಿಗೆ ನಮಸ್ಕಾರ. ಇವತ್ತೊಂದು ಇತಿಹಾಸಕ್ಕೆ ಇವತ್ತು ಬಿಮ್ಸ್ ಹಾಸ್ಪಿಟಲ್ ಮತ್ತು KLS ಸಂಸ್ಥೆಗಳು MOU ಸೈನ್ ಮಾಡಿದ್ದಾರೆ. ವರ್ಷನ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಆರ್ ಪ್ರಿನ್ಸಿಪಲ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಮತ್ತು ದಿನೇಶ್ ಗುಂಡೂರಾವ್ ಸಾಹೇಬ್ ನಮ್ಮ ಹೆಲ್ತ್ ಮಿನಿಸ್ಟರ್ ಅವರಿಬ್ಬರು ಬೆಳಗಾವಿಗೆ ಬಂದಿದ್ದ ವೇಳೆಗೆ ಡಾಕ್ಟರ್ ಪ್ರಭಾಕರ್ ಸಾಹೇಬ್ ದೊಡ್ಡ ಮನ್ಸು ಮಾಡಿ ಆಫರ್ಡ್ honorary service of KLE doctors to BIMS hospital. ಆ ವೇಳೆ ಇಬ್ಬರು ಒಪ್ಕೊಂಡು
ಮುಂದೆ ಹೋಗೋನು ಇದು ಆನರರಿ ಸರ್ವಿಸ್ ಇದೆ, ಮತ್ತು ಅವ್ರೇನು ಚಾರ್ಜ್ ಮಾಡೋದಿಲ್ಲ, ಅವ್ರದ್ದೇನು ಕಂಡೀಷನ್ಸ್ ಇಲ್ಲ, ಬರೀ ಅವ್ರು ಬಂದು ಅವರು ಒ ಪಿ ಡಿಯಿಂದ ಮಾಡ್ತಾರೆ ಅಂತ ಹೇಳಿದ ಮೇಲೆ ಸರ್ಕಾರ ಒಪ್ಕೊಂಡು ಇವತ್ತು MOU ನಾವು ಸೈನ್ ಮಾಡಿದ್ದೇವೆ. ನಮ್ಮ ಪ್ರಶ್ನೆಗೆ ಇಕ್ವಿಪ್ಮೆಂಟ್ಸ್ ಬಂದಿದೆ ಇಲ್ಲ, ಮೋಸ್ಟ್ ಆಫ್ ದಿ ಇಕ್ವಿಪ್ಮೆಂಟ್ಸ್ ಇವತ್ತು ಸ್ವಲ್ಪ ಕೊಡ್ತೇವೆ, ಒಂದು 30 ಕೋಟಿ ಇಕ್ವಿಪ್ಮೆಂಟ್ಸ್ ಬರೋದಿದೆ. ನಾನೆಲ್ಲ ಸಚಿವರ ಜೊತೆ ಮಾತಾಡಿದ್ದೇನೆ, ಹೇಗೆ ಅವರು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಯಾವ ಪೋಸ್ಟ್ ಫಿಲ್ಅಪ್ ಮಾಡಿದ ಅಂತ ಕೇಳಿದ್ರು, ಪರ್ಮನೆಂಟ್ ಪೋಸ್ಟ್. ಇಂಟರ್ನಲ್ ರಿಸರ್ವೇಷನ್ ನಡ್ತಾ ಇದೆ, ಪ್ರಕ್ರಿಯೆ ಮುಗಿದ ಮೇಲೆ ಪರ್ಮನೆಂಟ್ ಪೋಸ್ಟ್ ಇಲ್ಲೇ ನಮಗೆ ಕೊಡ್ತೀವಿ ಅಂದರೆ ಸಚಿವರು ಹೇಳಿದ್ದಾರೆ. ಇಮಿಡಿಯೇಟ್ಲಿ ಅದು ಆಗೋದು. ಅದನ್ನು ಡಾಕ್ಟರ್ ಪ್ರಭಾಕರ್ ಸಾಹೇಬರಿಗೆ, ವೈಸ್ ಚಾನ್ಸಲರ್ ಸಾಹೇಬರಿಗೆ, ಮೆಡಿಕಲ್ ಡೈರೆಕ್ಟರ್ ಸಾಹೇಬರಿಗೆ ಮತ್ತು ಎಲ್ಲ KLE ಸಂಸ್ಥೆಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದೇ ಹ್ಯಾವ್ ಕಮ್ ಫಾರ್ವರ್ಡ್ ಟು ಸರ್ವ್. ಮತ್ತು ಈ ಸರ್ವಿಸ್ ಬಡವರಿಗೆ ಮತ್ತು ಎಲ್ಲ ರೋಗಿಗಳಿಗೂ ಇಲ್ಲಿ ಸಿಗ್ಬೋದು, ಮತ್ತು ಒಳ್ಳೆಯ ಸರ್ವಿಸ್ ಸಿಗ್ಬೋದು. ಅದರ ಸಲುವಾಗಿ ನಾವು ಅವ್ರಿಗೆ 1-3 ಸರ್ತಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀವಿ. ಸರ್, ನೀವೇನಾದರೂ ಕೇಳಿದವರಿಗೆ ನೀವು ಕಂಡೀಷನ್ಸ್ ಏನಾದರೂ ಏನು ಕಂಡೀಷನ್ಸ್, ನಾವು ಏನು ಕಂಡೀಷನ್ಸ್ ಹಾಕಲಿಲ್ಲ, ಅವರು ಏನು ಕಂಡೀಷನ್ಸ್ ಹಾಕಲಿಲ್ಲ. ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಸರ್, ಇನ್ನೂ ಮೆಟೀರಿಯಲ್ ಎಲ್ಲ ಇಕ್ವಿಪ್ಮೆಂಟ್ ಎಲ್ಲ ತಗೋಬೇಕಂದ್ರೆ ಅಂತ ರೋಗಿಗಳು ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಅದು ಮತ್ತೆ ಅವ್ನು KLE ಶಿಫ್ಟ್ ಮಾಡ್ತೀವಿ ಅಂತ. ಈಗ ನಾವು ಸಿವಿಲ್ಗೆ ಇದೆ ನಮ್ಮದು ಇನ್ಫ್ರಾಸ್ಟ್ರಕ್ಚರ್, ಅಲ್ಲಿ ಶಿಫ್ಟ್ ಮಾಡ್ತೀವಿ. ಮತ್ತು ಅದು ಹಿಂಗೆ ಏನಿದ್ರೆ ನಾವು ರಿಫರ್ ಮಾಡ್ತಾ ಇದ್ದೀವಿ, ಮೊದಲಿಂದ ರಿಫರ್ ಮಾಡ್ತಾ ಇದ್ದೀವಿ KLEಗೆ ಮತ್ತು ಬೇರೆ ಹಾಸ್ಪಿಟಲ್ಗೆ. ಅದೇ ನಾವು ಶಿಫ್ಟ್ ಮಾಡ್ಬೋದು. ಸರ್, ಈಗ ಇನ್ನೊಂದು KLE ಅಂದರೆ ಕ್ಲೀನು ಡಿಸಿಪ್ಲಿನ್ಗೆ ಅವರು ಮೇಂಟೈನ್ ಮಾಡ್ತಾರೆ. ಅಲ್ಲಿ ಡಾಕ್ಟರ್ಸ್ ಆಗಿರ್ಬೋದು ಮತ್ತು ಕೋರೆ ಸಾಹೇಬರಾಗಿರ್ಬೋದು, ಅವ್ರಿಗೆ ಮೊದಲು ಏನೇ ಇರ್ಲಿಕ್ಕಂದ್ರೆ ಕ್ಲೀನ್ ಬೇಕು. ಆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕ್ಲೀನ್ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಅವ್ರ ಜೋಡಿ ಒಡಂಬಡಿಕೆ ಮಾಡ್ಕೊಂಡಿರಿ, ಇನ್ನು ಕ್ಲೀನ್ ಮೇಂಟೆನೆನ್ಸ್ ಸಲುವಾಗಿ ಏನಾದರೂ ಸ್ಪೆಷಲ್ ಕೇರ್ ತೊಗೋತೀರಾ? ಮನಸ್ಸು ಮಾಡಿದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕ್ಲೀನ್ ಮಾಡಕ್ಕೆ ಡಾಕ್ಟರ್ ಬರ್ತಾರಲ್ಲ, ಅವ್ರು ಹೇಳ್ತಾರಲ್ಲ ನೋಡ್ರಿ ಸ್ವಚ್ಛ ಮಾಡ್ರಿ ಅಂತ. ಒಂದು ಎಕ್ಸ್ಟ್ರಾ ನಾವು ಹ್ಯಾಂಡ್ ತೊಗೋತೀವಿ ಸ್ಪೆಷಾಲಿಟಿ. ಈಗ ಕ್ಲೀನ್ ಮೇಂಟೈನ್ ಮಾಡಿದ್ದೇವೆ, ನೀವು ನೋಡಿರ್ಬೋದು. ಅದೇ ಇಲ್ಲ, ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಕೂಡ ಸ್ವಲ್ಪ ಸೂಪರ್ ಕೇರ್ KLE ಹೇಗಿದೆ, ಡಾಕ್ಟರ್ಸ್ ಅವ್ರು ಹೇಳ್ತಾರೋ ಇದು ಮಾಡಿ ಅಂದರೆ ನಾವು ಇಲ್ಲಿ ಅವ್ರಿಗೆ ಮಾಡ್ಕೊಡ್ತೀವಿ. Sir, in investigation ಮಾಡಿದ report, if the patient is referred to KLE hospital for surgery, will they be acceptable or they have to go for another diagnosis round? As it is done before, we send a referral letter and they will diagnose them and take them there. ಸರ್, ಈಗ 2-3 ವರ್ಷ ಸರ್ ರೆಡಿಯಾಗಿ ಆಸ್ಪತ್ರೆ ಪರ್ಮನೆಂಟ್ ವೈದ್ಯರು ಕೊಡಕ್ಕೂ ಆಗ್ತಿಲ್ಲ. ಸರ್ಕಾರ ಮಾಡಿದಂಥ ಕೆಲಸನ ಪ್ರಭಾಕರ್ ಅದೇ ಹೇಳಕತ್ತೀನಿ ನಾನು. ನಿಮ್ಗೆ ಮಾಡೋಕ್ಕಾಗೋದಿಲ್ವಾ ಇಂಟರ್ನಲ್ ರಿಸರ್ವೇಷನ್ ಏನೂ ಆಗಲಿಲ್ಲ. ಇಂಟರ್ನಲ್ ರಿಸರ್ವೇಷನ್ ಒಂದು ಸರ್ತಿ ಆಯ್ತು ಅಂದ್ರೆ ವಿ ಕ್ಯಾನ್ ಅಪಾಯಿಂಟ್ ಡಾಕ್ಟರ್ಸ್. ಅದರ್ ಕ್ವಶನ್ ಅದರ್ ಕ್ವಶನ್ ಸಚಿವರಿಗೆ ಹೇಳಿದ್ದೇನೆ, ಅದು ಉತ್ತರ ಕೊಟ್ಟಿದ್ದಾರೆ ಅವರು. ಅದೇ ಹೇಳಕತ್ತಿದ್ದ ಅವ್ರಿಗೆ ಇಂಟರ್ನಲ್ ರಿಸರ್ವೇಷನ್ ಪ್ರಕ್ರಿಯೆ ಮುಗಿದ ಮೇಲೆ ವಿ ವಿಲ್ ಬಿ ಅಪಾಯಿಂಟಿಂಗ್ ಡಾಕ್ಟರ್ಸ್. ಸರ್, ಒನ್ಸ್ ಡಾಕ್ಟರ್ ಎಲ್ಲ ರಿಕ್ರೂಟ್ ಆದಮೇಲೆ ಒಡಂಬಡಿಕೆ ಕೊನೆ ಆಗುತ್ತೆ, ಕಂಟಿನ್ಯೂ ವಿ ವಿಲ್ ಕಂಟಿನ್ಯೂ. ಯಾರಿಗೆ ಡಾಕ್ಟರ್ಸ್ ಬೇಕು? ಬೇಡ, ಎಲ್ಲರಿಗೆ ಡಾಕ್ಟರ್ಸ್ ಬೇಕು. ನಮ್ಮಲ್ಲಿ ಅದು ಸರ್ಪ್ಲಸ್ ಐತೆ ಅಂತ ಕೊಡ್ತಾ ಇಲ್ಲ ನೈಟ್. ಇದನ್ನ ಮೊದಲು ತಿಳ್ಕೊಂಡು ಹೆಂಗಿರ್ತದ ನಮ್ಮಲ್ಲಿ ಟೀಚಿಂಗ್, ಇದು ಟೀಚಿಂಗ್ ಅಲ್ಲ. ಒಂದು ಸಬ್ಜೆಕ್ಟ್ ಒಳಗೆ 3 ಯೂನಿಟ್ ಇರ್ತಾನೆ, 9 ಮಂದಿ ಡಾಕ್ಟರ್ ಇರ್ತಾರೆ. ಈಗ ನ್ಯೂರೋ ಸರ್ಜರಿ ಐತಿ, ಫೀಸ್ ಅದು ಕೊಡೋದು ನೀವು ದಯವಿಟ್ಟು KLE ಸೊಸೈಟಿ ಕೊಟ್ಟರೆ ಅದು ಇದನ್ನು ತಲೆಯಾಗಿ ಮೊದಲು ತೆಗಿಡಿ. ನಾವು ಇಲ್ಲಿ ಬಂದು ಸರ್ವಿಸ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಇವತ್ತು ನಾವೇನು ಇದನ್ನು ತಗೊಳ್ಳೋಕ್ಕೆ ನಾವು ಸರ್ಕಾರದ ಆಸ್ತಿ ಇದು ತಗೊಳಕ್ಕೆ ಓವರ್ನೈಟ್ ಏನು ತಗೊಳಕ್ಕಾಗಲ್ಲ, ನಮ್ಮ ಸರ್ಕಾರ ಕೊಡೋಕ್ಕಾಗಲ್ಲ. ಅದಕ್ಕೆ ಅದನ್ನು ತಲೆಯಾಗಿನ ತೆಗೆದ್ಬಿಡ್ರಿ. ಸರ್ವಿಸ್ ಸಲುವಾಗಿ ಬಂದೀವಿ. ಅವ್ರಿಗೆ ಯಾವಾಗ ಎಸ್ಟಾಬ್ಲಿಷ್ ಆಗ್ತದೆ ನಮ್ಮ ಡಾಕ್ಟರ್ ನಾವು ವಿಡ್ರಾ ಮಾಡ್ತೀವಿ ಅಲ್ರಿ. ಎಲ್ಲರಿಗೆ ಅವ್ರಿಗೆ ಯಾವಾಗ ಸಂಪೂರ್ಣ ಆಗ್ತದೆ ಎಲ್ಲ ಡಿಪಾರ್ಟ್ಮೆಂಟ್ ನಡೆಯಕ್ಕೆ ಶುರು ಮಾಡಿದ್ರೆ ನಾವ್ಯಾಕೆ ಇಲ್ಲಿ ನಿಲ್ಬೇಕು? ಸಿಂಪಲ್ ಅದ. ಎಲ್ಲರಿಗೆ ನಾ ರಿಕ್ವೆಸ್ಟ್ ಮಾಡ್ತೀನಿ, ಮಿಸ್ಕನ್ಸೆಪ್ಷನ್ ಇಡಬೇಡ. KLE ಸಂಸ್ಥೆ ಬಂದು ತಗೊಳ್ಳೋರು ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಸೋಷಿಯಲ್ ಮೀಡಿಯಾದಾಗ ಬಂದೈತದು, ಅದ್ರ ಹೇಳಕತ್ತೀನಿ ನಾನು. ಸರ್ವಿಸ್ ವಿ ಶುಡ್ ಥ್ಯಾಂಕ್ ದೆಮ್. ಅಲ್ಲ, ಇದಕ್ಕಿಂತ ಮೊದಲು ಸಿವಿಲ್ ಹಾಸ್ಪಿಟಲ್ ನಾವು ನಡೆಸ್ತಿದ್ದೀವಿ.
ಚಿತ್ರದುರ್ಗ ಹಾಸ್ಪಿಟಲ್ ಇದು ಅದು ಈ ಪೂರ್ಣ PG ಇಲ್ಲೇ ಬರ್ತಿದೆ. 30-40 ವರ್ಷ ನಾವು ನಡೆಸಿದ್ದೀವಿ ಅಷ್ಟೇ ಅಲ್ಲ, ಅಲ್ಲಿ ಏನಿಲ್ಲ ನಾವು ಬಿಲ್ಡಿಂಗು ಕಟ್ಟಿದ್ದೀವಿ, ಇಕ್ವಿಪ್ಮೆಂಟು ಕೊಟ್ಟಿದ್ದೀವಿ. ಅದೇ ಈ ಹಾಸ್ಪಿಟಲ್ ನಮ್ಗೆ ಹೊಸದಲ್ಲ. ಅಲ್ಲ ಈ KL ಆಸ್ಪತ್ರೆ ಹೆಂಗೆ ಸಮಯ ಪಾಲನೆ ಮಾಡ್ತಾರೆ? 80% ಡಾಕ್ಟರ್ ನನ್ನ ಪ್ರೊಡಕ್ಷನ್ ಐತಿ. ನನ್ನಲ್ಲಿ ಬಿಟ್ಟು ಬಂದವರೆಲ್ಲ ಇವ್ರು, ಹೌದು. ಇದು ಗೊತ್ತಿಲ್ಲ. ಅದೇ. ಎಲ್ಲರೂ ಬಿಟ್ಟು ಬಂದವ್ರಿಗೆ ಸರ್ಕಾರದನ್ನ ಬಿಟ್ಟು ಬಂದಿರೋದ. ಸೂಪರ್ ಸ್ಪೆಷಾಲಿಟಿ ಏನಾಗ್ತದೆ ಅದವ್ರಿಗೆ ಇಲ್ಲಿ ಮುಖ್ಯ ಡಾಕ್ಟರ್ ಬಂದು ಖಾಲಿ ಅದಕ್ಕೆ ಇಕ್ವಿಪ್ಮೆಂಟ್ ಬೇಕು, ಡೈಗ್ನೋಸ್ಟಿಕ್ ಸಿಸ್ಟಮ್ ಬೇಕು, ಎಲ್ಲ ಸೌಲಭ್ಯ ಇದ್ದರೆ ನಾವು ಸೂಪರ್ ಸ್ಪೆಷಾಲಿಟಿ ಬರೀ ಬಂದವ್ರು ಖಾಲಿ ಏನು ಮಾಡೋದು. ಅದೈತೆ ಸರ್ ಈಗ ಅದೆಲ್ಲ ಐತಿಲ್ಲ. ಅದು ಏನೈತೆ ಅದನ್ನ ನಾವು ಇಲ್ಲಿ ಉಪಯೋಗ ತಗೊಳ್ತೀವಿ, ಏನಿಲ್ಲ ಅದನ್ನ ನಾವು ಅವ್ರ ಪೇಷಂಟ್ ಅವರ ಕೂಡಿ ಇಲ್ಲಪ್ಪ ನೀವು ಇಲ್ಲಿ ನಮ್ಮಲ್ಲಿ ಇಲ್ಲ ಕೇಳಿ ಹೋಗ್ರಿ ಅಂತ ಕರ್ಕೊಂಡು ಹೋಗ್ತೀವಿ. ಇಲ್ಲಾಂದ್ರೆ ಇಲ್ಲ, ನಮಗೇನು ಅಲ್ಲಿ ನಮ್ಮಲ್ಲಿ ಜಾಗ ಇಲ್ಲ, ಬೆಡ್ಗಳು ಇಲ್ಲ ನಮ್ಮಲ್ಲಿ. ನೋಡಿ ಥ್ಯಾಂಕ್ ಯು. ಅಲ್ಲ ಸುಮ್ಮ ಕೇಳಿ ಕೊಟ್ಟ ಇದನ್ನ ನಾನೇ ಕೇಳಿಲ್ಲ. ಈ ಬಿಲ್ಡಿಂಗ್ 2 ವರ್ಷ ದಿನ ನೋಡ್ತೀನಿ, ನಮ್ಗೆ ಕೆಟ್ಟ ಅನ್ಸ್ತಿದ್ದು. ನಂದು ದುಡ್ಡಲ್ಲಿ ಏನಿಲ್ಲ ಇದ್ರಾಗ, ಟ್ಯಾಕ್ಸ್ ಪೇಯರ್ ಮನಿ ಇಲ್ಲ ಇದ್ರಾಗ. ಟ್ಯಾಕ್ಸ್ ಪೇಯರ್ ಮನಿ ಇದ್ದೀರಲ್ಲ, ಮತ್ತೆ ರೆಡಿಯಾಗಿ ಒಂದು ಅದು ನನ್ನ ಊರೊಳಗೆ ಆಯ್ತು ನೋಡೋದು ಸರಿ ಕಾಣಂಗಿಲ್ಲ ತಿಳ್ಕೊಂಡು ನಾನೇ ಸರ್ವಿಸ್ ಕೇಳಿದ್ರೆ ಅವ್ರ ಬೆನ್ನ ಹತ್ತಿಲ್ಲ. ಕಾಳಜಿ ಐತೆ ಅನ್ಸುತ್ತೆ. ಅದು ಅಂದರೆ ಈಗ ಬಿಕಾಸ್ ಆಫ್ ಫೈರ್ ಸೇಫ್ಟಿ ನಮಗೆ ಬರೋದು ಲೇಟ್ ಆಯ್ತದ. IMA ಹಾಲ್ ಇಲ್ಲಿ ಅವ್ರ ಪಕ್ಕದಲ್ಲಿ ಬಿಲ್ಡಿಂಗ್ ಇತ್ತು, ಅದನ್ನು ಸರೇ ಸೆಟಲ್ ಮಾಡಿದ್ದಾರೆ. ನಮ್ಮ MLA ಸರೇ ಅದನ್ನೇ ಅವ್ರು IMA ಅವ್ರನ್ನ ಕರೆಸಿ ಭಾಳ ಸಲ ನಾವು ಮಾತುಕತೆಯನ್ನು ಮಾಡಿ DC ಅವರು ಸರು ಎಲ್ಲ ಕೂತ್ಕೊಂಡ ಸೆಟಲ್ ಮಾಡಿದ್ದಾರೆ. ಅದರ ಸಂಬಂಧ 1 ವರ್ಷ ನಮಗೆ ಬಿಲ್ಡಿಂಗ್ ಅವರಿಗೆ ಹ್ಯಾಂಡ್ ಓವರ್ ಕೊಡೋದು ಲೇಟ್ ಆಗಿದೆ ಆಯ್ತು. ಯಾಕಂದರೆ ಫೈರ್ ಸೇಫ್ಟಿ ಸರ್ಟಿಫಿಕೇಷನ್ ಆಗಿಲ್ಲ. ಭಾಳ ಸಲ ಸರು IMA ಅವ್ರದ್ದು ಬಾಂಡ್ ಇತ್ತು, 100 years ಬಾಂಡ್ ಇತ್ತು. ಅವರು ನಾವು ಕೋಟಿಗೆ ಹೋಗ್ತೇನೆ ಅಂತ ಕೂತಿದ್ರು. ಅವ್ರು ಕೋಟಿಗೆ ಹೋದ್ರೆ ಮತ್ತೆ ಎಲ್ಲ ಸ್ಟ್ರಕ್ ಆಗ್ತಿತ್ತು. ಅದಕ್ಕಾಗಿ ಸರ್ ಎಲ್ಲ ಕರೆಸಿ 3-4 ಟೈಮ್ಸ್ ಬಂದು ಸ್ಪಾಟಿಗೂ ಬಂದು ಮೊನ್ನೆ ನಮ್ಮ MLA ಸರ್ ಅದನ್ನೆಲ್ಲ ಸೆಟ್ಲ್ ಮಾಡಿದ್ದಾರೆ. ಅದರಿಂದಲೂ 1 ವರ್ಷ ಲೇಟ್ ಆಗಿದೆ. ಥ್ಯಾಂಕ್ ಯು.